ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಕರ್ನಾಟಕ ಇದ್ರ ವತಿಯಿಂದ ಕರೆದಿದ್ದಾರೆ ಸಭೆನ. ಕಾಂಗ್ರೆಸ್ನವರು ಇಷ್ಟು ದಿನ OBC ಅವರು ನಮ್ಮ ಮತ ಬ್ಯಾಂಕು ಅಂತೇಳಿ ಹೇಳಿ ಅವ್ರ ಬದುಕನ್ನು ಹಾಳು ಮಾಡಿಬಿಟ್ಟಿದ್ರು. ಆ ಸತ್ಯ ಇವತ್ತು ಸಮಾಜಕ್ಕೆ ಅರ್ಥ ಆಗಕ್ಕೆ ಶುರುವಾಗಿದೆ. ನಿಜವಾಗ್ಲೂ OBC ಸಮುದಾಯಗಳಿಗೆ ಇವತ್ತು ಸಂಕ್ರಮಣ ಕಾಲ, ಅಂದರೆ ಇವತ್ತು ಸಂಕ್ರಾಂತಿ. ಇನ್ನು ಮೇಲೆ ಬೆಳಕು OBC ಸಮುದಾಯಗಳಿಗೆ ಹೆಚ್ಚಿಗೆ ಆಗಬೇಕಾಗುವಂಥ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಈ OBC ಎಲ್ಲ ಸಮುದಾಯಗಳು ಅವುಗಳ ನ್ಯಾಯ ಕೊಡುವಂಥ ಕಲ್ಪನೆಯನ್ನು ನಿಜವಾಗಿ ಮಾಡುವಂಥವರು ನರೇಂದ್ರ ಮೋದಿಜಿಯವರು. ಯಾಕೆಂದರೆ ನಮ್ಮ ಭೂಪೇಂದ್ರ ಯಾದವ್ಜಿಯವರು ಹೇಳಿದರು, ಸಂವಿಧಾನವನ್ನು ಜೇಬಿನಲ್ಲಿ ಇಟ್ಕೊಂಡು ಅವರ ಅಧಿಕಾರಕ್ಕೋಸ್ಕರ ಜೇಬಿನಲ್ಲಿ ಇಟ್ಕೊಂಡು ಓಡಾಡೋದ್ರಿಂದ ನ್ಯಾಯ ಸಿಗೋದಿಲ್ಲ ಅಂತೇಳಿ. ಅದು ಸತ್ಯ. ಸಂವಿಧಾನವನ್ನು ಆತ್ಮದಲ್ಲಿ ಇಟ್ಕೊಂಡು ಅದನ್ನು ಅನುಚರಣೆಯನ್ನು ಮಾಡ್ತಾ ಸಮರ್ಥವಾಗಿ ಚಾಲ್ತಿಗೆ ತರ್ತಾ ಇರೋದು ಅಂದರೆ ಕೇಂದ್ರ ಸರ್ಕಾರ. ಜಾತಿ ಮತ್ತು ಜನಗಣತಿ ಎರಡನ್ನೂ ಕೂಡ ಕೇಂದ್ರ ಸರ್ಕಾರದವರು ಮಾಡುವಂಥ ಸಮೀಕ್ಷೆ ಮೇಲೆ ಸಂಪೂರ್ಣವಾದಂಥ ಭರವಸೆಯನ್ನು OBC ವರ್ಗಗಳಿದೆ. ರಾಜ್ಯ ಸರ್ಕಾರದ ವರದಿಗಳ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನು ಮತ್ತು ಕಾಂಗ್ರೆಸ್ ಮಾಡಿದಂಥ ದ್ರೋಹವನ್ನು ಈ ಸಮಾಜದವರು ಮರೀದಿರ ನೆನಪಿಟ್ಕೊಂಡು ಸಂಘಟಿತರಾಗಿ ಧ್ವನಿಯನ್ನು ಒಟ್ಟಾಗಿ ಏರಿಸುವ ಮುಖಾಂತರ OBCಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾನು ಅದನ್ನು ಮನವಿಯನ್ನು ಮಾಡ್ತಾ ಇದ್ದೇನೆ. ಓಕೆ, ತಮ್ಮ ಜಯದೇವ, ಹಿಂದುಳಿದ ವರ್ಗಗಳ ನಾಯಕ.